ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದೀಗ ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸಿದೆ. ಕಾಂಗ್ರೆಸ್ನಿಂದ ಮನರೇಗಾ ಬಚಾವೋ ಸಂಗ್ರಾಮ ಶುರು ಆಗ್ತಾ ಇದೆ. ನರೇಗಾ ಬಚಾವೋ ಹೆಸರಿನಲ್ಲಿ ಪಂಚಾಜನ್ಯ ರಾಜ್ಯಾದ್ಯಂತ ಈ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹ ರೆಡಿ ಆಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಕಹಳೆ ಮೊಳಗ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಮನರೇಗಾ ಬಚಾವೋ ಸಂಗ್ರಾಮ ನಡೆಯೋದಕ್ಕೆ ಸಜ್ಜಾಗ್ತಾ ಇದೆ. ನರೇಗಾ ಬಚಾವೋ ಹೆಸರಿನಲ್ಲಿ ಪಂಚಾಜನ್ಯ ರಾಜ್ಯಾದ್ಯಂತ ಈ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹವನ್ನ ರೆಡಿ ಮಾಡಿಕೊಳ್ತಾ ಇದೆ. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪಾದಯಾತ್ರೆಗೆ ಪಣವನ್ನು ತೊಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಇದೀಗ ಟಾಸ್ಕ್ ನೀಡಲಾಗಿದೆ. ಟಾಸ್ಕ್ ಇದೊಂದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಕಹಳೆ ಮೊಳಗ್ತಾ ಇರೋದ್ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಟಾಸ್ಕ್ ನೀಡಲಾಗ್ತಾ ಇದೆ. ಇದು ಒಂದು ತರ ಟಾಸ್ಕ್ ಇದ್ದ ಹಾಗೆ. ನರೇಗಾ ಬಚಾವೋ ಹೆಸರಿನಲ್ಲಿ ಪಂಚಾಜನ್ಯ ರಾಜ್ಯಾದ್ಯಂತ ಈ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹ ಕೂಡ ನಡೀತಾ ಇದೆ. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಕಹಳೆ ಮೊಳಗೋದಕ್ಕೆ ರೆಡಿ ಆಗ್ತಾ ಇದೆ. ಇನ್ನು ಈ ಕಾಂಗ್ರೆಸ್ನಿಂದ ಮನರೇಗಾ ಬಚಾವೋ ಸಂಗ್ರಾಮ ಕೂಡ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ನರೇಗಾ ಬಚಾವೋ ಹೆಸರಿನಲ್ಲಿ ಪಂಚಾಜನ್ಯ ಇದೆಯಲ್ಲ, ಈ ರಾಜ್ಯಾದ್ಯಂತ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹ ಕೂಡ ನಡೆಸಲಾಗ್ತಾ ಇದೆ. ಪ್ರತಿ ತಾಲೂಕಿನಲ್ಲೂ ಕನಿಷ್ಠ ನಾವು 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡುವಂತೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂತ, ಅದು ಕೂಡ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ತಾಲೂಕಿನಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಪಣವನ್ನ ಕೂಡ ತೊಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು. ಈಗ ಇದೊಂದು ದೊಡ್ಡ ಟಾಸ್ಕ್. ಯಾಕಂತಂದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂದ್ರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇರಬೇಕು. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಇದೀಗ ಬಹುದೊಡ್ಡ ಟಾಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನೋ ಒಂದ್ ಕಡೆ ಒಂದು ರೀತಿಯ ಕಹಳೆಯನ್ನ ಊದ್ತಾ ಇದ್ರೆ, ಕಾಂಗ್ರೆಸ್ನಿಂದ ಮನರೇಗಾ ಬಚಾವೋ ಸಂಗ್ರಾಮ ಸಂಬಂಧಪಟ್ಟಂತೆ ನರೇಗಾ ಬಚಾವೋ ಹೆಸರಿನಲ್ಲಿ ಪಂಚಾಜನ್ಯ ನಡೆಸ್ತಾ ಇದೆ. ರಾಜ್ಯಾದ್ಯಂತ ನಡೀತಾ ಇರುವ ಈ ಪಂಚಾಜನ್ಯ ಮೊಳಗಿಸಲು ಹಸ್ತವ್ಯೂಹವನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಪ್ರತಿ ತಾಲೂಕಿನಲ್ಲೂ ಕೂಡ ಇದು ನಡಿಬೇಕು, 5 ಕಿಲೋಮೀಟರ್ ಪಾದಯಾತ್ರೆ ನಾವು ಮಾಡ್ತೇವೆ ಅಂತ ಕಾಂಗ್ರೆಸ್ನವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರು ಬೇಕೋ ಅಷ್ಟು ಜನರನ್ನು ಕೂಡ ನಾವು ಕರೆಸಿಕೊಂಡು ಈ ಒಂದು ಏನು ಪಾದಯಾತ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇದು ಯಶಸ್ವಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಸೊ ಇದರ ನಡುವೆ ಏನು ರಾಜ್ಯಾದ್ಯಂತ ಮೊಳಗ್ತಾ ಇದೆ ಈ ಕಾಂಗ್ರೆಸ್ ಕಹಳೆ ಪಂಚಾಜನ್ಯ, ಇದನ್ನ ಕಾಂಗ್ರೆಸ್ ಮಾಡೋದಕ್ಕೆ ತಯಾರಾಗಿದೆ. ಇನ್ನೇನು ಕಾರ್ಯರೂಪಕ್ಕೆ ತರಬೇಕು. ಪ್ರತಿ ತಾಲೂಕಿನಲ್ಲೂ ಕೂಡ ಈ ಒಂದು ಪಂಚಾಜನ್ಯ ಮೊಳಗಿಸಲು ಕಾಂಗ್ರೆಸ್ ರೆಡಿ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ನೇರವಾಗಿ ಡೆಸ್ಕ್ ಲೈವ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್. ಬಸವರಾಜ್, ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 224 ವಿಧಾನಸಭಾ ಕ್ಷೇತ್ರಗಳಿದೆ. ಸೊ ಈ ಕ್ಷೇತ್ರಗಳಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರಬೇಕು. ಸೊ ಯಾವ ರೀತಿಯಾಗಿ ಈ ಕಾಂಗ್ರೆಸ್ ಹಸ್ತವ್ಯೂಹವನ್ನ ನಡೆಸುತ್ತೆ ಹೇಳಿ? ಇಂಚರ ಈಗಾಗಲೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದು ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಈಗಾಗಲೇ ಏನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ
ಜನರಿಗೆ ಒಂದಿಷ್ಟು ಅವರ ಮಾಡಿರ್ತಕ್ಕಂಥ ಧೋರಣೆಯನ್ನ ಏನು ನರೇಗಾ ಯೋಜನೆ ಅಂತಕ್ಕಂಥ ಏನು ಯೋಜನೆಯನ್ನ ಹೆಸರೇನು ಬದಲಾವಣೆ ಮಾಡಿದ್ದಾರೆ ಅದರ ಒಂದು ವಿರುದ್ಧವಾಗಿ ಜನರಿಗೆ ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತವೂ ಕೂಡ ಒಂದಿಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತೆ ತಾಲೂಕಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಪಾದಯಾತ್ರೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಒಂದು ಅರಮನೆ ಮೈದಾನದಲ್ಲಿ ಕೂಡ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೂಡ ಆ ಸಭೆ ಕೂಡ ಆಯೋಜನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ರೂಪಿಸಬೇಕು, ಈಗಾಗಲೇ ನರೇಗಾ ಬಚಾವೋ ಅಂತಕ್ಕಂಥ ಮಹಾಸಂಗ್ರಾಮದ ಒಂದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರ ಹೆಸರಿನಡಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು. ಒಂದು ಇಂಚರ ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಾಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಒಂದು ನರೇಗಾ ಬಚಾವೋ ಅಂತಕ್ಕಂತಹ ಮಹಾಸಂಗ್ರಾಮದ ಹೋರಾಟ ಏನಿದೆ ಆ ಹೋರಾಟದ ಜೊತೆಗೆ ಸ್ಥಳೀಯ ಮಟ್ಟದ ಚುನಾವಣೆಯದು ಕೂಡ ಒಂದಿಷ್ಟು ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ನರೇಗಾ ಬಚಾವೋ ಅಂತಕ್ಕಂಥ ಹೋರಾಟದ ಜೊತೆಗೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು, ಪಕ್ಷ ಸಂಘಟನೆ ಕೂಡ ಆಗಬೇಕು. ಕೇಂದ್ರ ಸರ್ಕಾರದ ಧೋರಣೆಗಳೇನಿದಾವೆ, ಕೆಲವೊಂದಿಷ್ಟು ಯೋಜನೆ ಹೆಸರು ಬದಲಾವಣೆ ಆಗಿರಬಹುದು, ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನ ಜನರ ಮುಂದೆ ಇಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ ನಾಳೆ ಅರಮನೆ ಮೈದಾನದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ಇರತಕ್ಕಂಥದ್ದು. ಆ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಮತ್ತೆ AICCಯ ಕಾರ್ಯದರ್ಶಿಗಳು ಮತ್ತೆ ಸಂಸದರು, ಶಾಸಕರು, ಸಚಿವರು, ಹಾಲಿ ಮಾಜಿ ಪರಿಷತ್ ಸದಸ್ಯರು, KPC ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ವಿವಿಧ ಪದಾಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಕೂಡ ಪಾಲ್ಗೊಳ್ಳುವಂತೆ ಈಗಾಗಲೇ DK ಶಿವಕುಮಾರ್ ಅವರು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಯಾವ ರೀತಿ ರೂಪಿಸಬೇಕು ಅನ್ನುವಂಥದ್ದು, ಮತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ರೂಪಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೆ ತಾಲೂಕಾ ಮಟ್ಟದಲ್ಲಿ ಕೂಡ ಕೆಲವೊಂದಿಷ್ಟು ಪಾದಯಾತ್ರೆಯನ್ನು ರೂಪಿಸಬೇಕು ಅನ್ನುವಂಥದ್ದು. ಅಲ್ಲಿ ಪಾದಯಾತ್ರೆಯ ಉದ್ದೇಶ ಇಷ್ಟೇ, ಒಂದು ನರೇಗಾ ಬಚಾವೋ ಅಂತಕ್ಕಂಥದ್ದು ಒಂದು ಉದ್ದೇಶ, ಇನ್ನೊಂದು ಸ್ಥಳೀಯ ಮಟ್ಟದ ಚುನಾವಣೆಗಳೇನು ಬರ್ತಾ ಇದ್ದಾವೆ ಆ ಒಂದು ಚುನಾವಣೆಗೂ ಕೂಡ ಪಕ್ಷ ಸಂಘಟನೆಗೆ ಅನುಕೂಲವಾಗಲಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳೇನಿದಾವೆ ಆ ಗ್ಯಾರಂಟಿಗಳನ್ನು ಕೂಡ ಜನರಿಗೆ ಮನದಟ್ಟು ಮಾಡಿಕೊಡಬೇಕು. ವಿವಿಧ ಯೋಜನೆಗಳನ್ನ ಏನು ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಯೋಜನೆಗಳನ್ನು ಕೂಡ ಜನರಿಗೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನರೇಗಾ ಬಚಾವೋ ಅಂತಕ್ಕಂಥ ಹೋರಾಟದ ನೆಪವಾಗಿ ಸ್ಥಳೀಯ ಮಟ್ಟದ ಚುನಾವಣೆಗೂ ಕೂಡ ಕಾಂಗ್ರೆಸ್ ಪಕ್ಷ ಬೃಹತ್ತನ ಒಂದು ಕಹಳೆಯನ್ನ ಬಾರಿಸ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಸಹಿತ ಒಂದ್ ಕಡೆ ನರೇಗಾ ಬಚಾವೋ ಯೋಜನೆದ ಒಂದು AICC ಏನು ಆದೇಶ ಏನಿದೆ ಅದರ ಅಂತೆ ಕೂಡ ಒಂದಿಷ್ಟು ಹೋರಾಟಗಳನ್ನ ರೂಪಿಸೋದು, ಇನ್ನೊಂದು ಕಡೆ ಸ್ಥಳೀಯ ಮಟ್ಟದ ಈಗ ಚುನಾವಣೆ ಕೂಡ ಇರ್ತಕ್ಕಂಥದ್ದು. ಈಗ GBA ವ್ಯಾಪ್ತಿಯಲ್ಲಿ ಕೂಡ ಒಂದು ಎಲೆಕ್ಷನ್ ನಡೆಸಬೇಕು ಅನ್ನುವಂಥದ್ದು, ಜೂನ್ 30ರೊಳಗಾಗಿ ನೀವು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಬಗೆಹರಿಸಿಕೊಂಡು ನೀವು ಎಲೆಕ್ಷನ್ ಅನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಚಾಟಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯ ಚುನಾವಣೆಗೆ ಕೂಡ ಬೀಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸ್ಥಳೀಯ ಮಟ್ಟದ ಚುನಾವಣೆ ಒಂದು ಕಡೆ, ಇನ್ನೊಂದು ಕಡೆ ಈ ನರೇಗಾ ಬಚಾವೋ ಅಂತಕ್ಕಂಥ ಹೋರಾಟ, ಈ ಎರಡಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ನಾಳೆ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಇಂಚರ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು ಈಗ ಸರ್ಕಾರದ ಈ BJP ಸರ್ಕಾರದ ವಿರುದ್ಧವಾಗಿ ನಾಳೆ ಒಂದು ಸಭೆಯನ್ನ ನಡೆಸಿ ಯಾವ ರೀತಿ ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಕಾಂಗ್ರೆಸ್ನಿಂದ ಮನರೇಗಾ ಬಚಾವೋ ಸಂಗ್ರಾಮ್ ನಡೀತಾ ಇದೆಯಲ್ಲ, ಇದು ನರೇಗಾ ಬಚಾವೋ ಹೆಸರಿನಲ್ಲೂ ಕೂಡ ಪಂಜಾಚನ್ಯ ಇದೆ ಅನ್ನೋ ರೀತಿ ತಿಳಿಸಲಾಗ್ತಾ ಇದೆ. ಕಾದು ನೋಡಬೇಕು ನಾಳೆ ಸಭೆಯಲ್ಲಿ ಯಾವ ರೀತಿಯಾದ ತೀರ್ಮಾನವನ್ನ ಕೈ ನಾಯಕರು ತೆಗೆದುಕೊಳ್ತಾರೆ ಅಂತ.